ಹೊಡೆದ ಮೇಲೆ ನಿಮ್ಮನ್ನು ಅಲ್ಲಿಂದ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಥವಾ ಯಾರೂ ಕರ್ಕೊಂಡು ಹೋಗಲಿಲ್ಲ, ನಾನೇ ಹೋಗಿದ್ದು. ಅವರು 15-20 ಇವ್ರು ಫೋನ್ ಮಾಡ್ತಾನೆ ಇದ್ದಾರೆ. ಆಮೇಲೆ ಬಂದು ಎತ್ತೋ ಗಾಡಿನ ಅಂತ ಪೊಲೀಸರು. ನಾನು ಆಯ್ತು ಹತ್ತೋಣ ಬಿಡಿ. ಆ ಟೈಮಲ್ಲಿ ಯಾರೋ ಪಾಪ ಅವರು ಜನರನ್ನ ಇದು ಮಾಡಬೇಕಿತ್ತು, ಜೋರಾಗಿ ಹೇಳಿದ್ರು. ಹತ್ಕೊಂಡು ಏನು ಇದಾಗ್ತಿದೆ ಫುಲ್ಲು, ಉಸಿರಾಡೋಕ್ಕಾಗ್ತಿಲ್ಲ. ಅಷ್ಟು ರಕ್ತ ಮೂಗಲ್ಲಿ ಹಿಂಗೆ ಬರ್ತಾನೆ ಇದ್ರೆ ಉಸಿರು ಒಳಗಡೆ ಹೋಗುತ್ತೆ, ಆಚೆ ಬರುತ್ತೆ, ಬಾಯಲ್ಲೇ ಉಸಿರಾಡಬೇಕು, ಅಷ್ಟು ರಕ್ತ ಬರ್ತಿತ್ತು. ಮತ್ತು ಇಲ್ಲೆಲ್ಲ ಕಣ್ಣಿಗೆಲ್ಲ ಏಟಾಗ್ಬಿಟ್ಟಿತ್ತು ತುಂಬ. ಅದು ಇನ್ನೂ ಸ್ವಲ್ಪ ನನಗೆ ಹೌದು ಇನ್ನೂ ಇದೆ ಅದು. ನನಗಿನ್ನೂ ತಲೆನೋವು ಬರುತ್ತೆ ಮತ್ತು ಇದೆಲ್ಲ ನೋವಿದೆ, ಚೀವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಫಸ್ಟು ಮೈಗೆ ಹೊಡೆದ್ರು, ನಾನು ಅಲ್ಲಾಡಲಿಲ್ಲ. ಗೊತ್ತಾಯ್ತು ಅವ್ರಿಗೆ, ಇವ್ನಿಗೆ ಯಾಕೋ ಮೈಗೆ ಹೊಡೆದ್ರು ಅಲ್ಲಾಡ್ತಿಲ್ಲ ಅವನು ಅಂತ ಮುಖಕ್ಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೊಬ್ಬನ ಕಾಲಿಡ್ಕೊಂಡು ಒದಿಯೋಕ್ಕೆ ಬಂದ, ಕಾಲಿಡಿದು ಹಿಂಗೆ ಅಂದೆ, ಬಿದ್ದೋಗ್ಬಿಟ್ಟ. ಕಾಲಿಡೋದು ಬೀಳಿಸ್ತಾ ಇದೆಯಾ ಅಂತ ಮತ್ತೆ ಜಾಸ್ತಿ ಹೊಡಿತಾನೆ. ಇನ್ನೊಬ್ಬ ಹೊಡೆಯೋಕ್ಕೆ ಬಂದ, ಅಡ್ಡ ಹಿಡ್ದೆ. ಅಡ್ಡ ಹಿಡಿತೀಯಾ ಅಂತ ಇನ್ನೂ ಎಗರ್ತಾನೆ. ಹಂಗಾರೆ ಇವರು ಹಿಂಗೆ ನಾನು ತಪ್ಪಿಸ್ಕೊಂಡಷ್ಟು ಇವ್ರು ಜಾಸ್ತಿ ಮಾಡ್ತಾರೆ. ಆಯಿತು ಹೊಡೀರಿ, ಆಮೇಲೆ ನಾನು ಕಾನೂನು ಇದೆಯಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಸಖತ್ತಾಗಿ ಬಿತ್ತು ಮುಖಕ್ಕೆ ಮಾತ್ರ ಅದೇ. 4-5 ಜನ ಇದ್ದಿದ್ರೆ ನಾವು ಕಂಟ್ರೋಲ್ ಮಾಡ್ಬೋದಾಯಿತು. 15 ಜನ ಅಷ್ಟು ಜನ ಇದ್ದಾರೆ. ಒಂದು 10 ಜನ ಕಂಟಿನ್ಯೂಸ್ ಆಗ ಹುಡುಗಿನ ಹೇಳ್ದ. ಆ ಹುಡುಗಿ ಅವ್ರ ಅಪ್ಪ ಅಂತ ಯಾರೋ ಬಂದ. ಈಗ ನೋಡಿ, ಇವಾಗ ಹೇಳ್ತೀನಿ, ಇದು ಅಕಸ್ಮಾತ್ ಅವ್ರು ಈ ಥರ ಮಾಡಿರಲಿಲ್ಲ ಅಂದಿದ್ರೆ, ಒಂದು ನನ್ನ ಸರ ಇರ್ತಿತ್ತು, ಒಂದು ನನ್ನ ದುಡ್ಡು ಇರ್ತಿತ್ತು, ಮತ್ತು ಅವ್ನು ನನ್ನ ಗಾಡಿನ ಟಾರ್ಗೆಟ್ ಮಾಡ್ತಿರ್ಲಿಲ್ಲ. ಇದು ಸುಮ್ಮನೆ ಆಗಿಬಿಟ್ಟಿದ್ದಿದ್ರೆ ಆಯಿತಾ. ಆಮೇಲೆ ಇನ್ನೊಂದು ನಾನು ಅಂದ್ಕೊಂಡಿದ್ದೀಗ, ನನಗೂ ಯಾರು ಮನೇಲಿ ಅಕ್ಕ ತಂಗಿರಿದ್ದರೆ ನಾನು ಇದನ್ನು ಹೇಳ್ತೀನಿ. ಇದು ದೊಡ್ಡ ಮಾತಂತ ಅನ್ಕೋಬೋದು ಆಯಿತಾ. ಮಹಾಭಾರತ ಆಗಿದ್ದು ಹೆಣ್ಣಿಂದನೇ, ರಾಮಾಯಣನೂ ಸೀತನ ಅಪಹರಣ ಮಾಡಿದ್ಮೇಲೆ ಆಗಿದ್ದು. ಆ ಹುಡುಗಿ ಅವತ್ತು ಇಲ್ಲ, ಅವ್ರು ನಾನು ಎಳೆದಿಲ್ಲ, ನನ್ನ ಗಂಡನ ತಪ್ಪು ಅಂತ ಹೇಳಿದ್ದಿದ್ರೆ ಇವತ್ತು ಅವ್ರ ಗಂಡ, ಅವ್ರ ಅಪ್ಪ ಮತ್ತು ಇನ್ನೊಬ್ಬ ಹುಡುಗನ ಜೈಲ್ಗೆ ಹಾಕಿದಾರಂತೆ. ಅವರೆಲ್ಲರೂ ಚೆನ್ನಾಗಿರ್ತಿದ್ರು. ಅವ್ರು ಯಾವಾಗ ಹಿಂಗೆ ಅಂದರು, ಇವರೆಲ್ಲ ಜಾಸ್ತಿ ಮಾಡಿದ್ರು. ಅವ್ರ ಅಪ್ಪನ ಗೊತ್ತೇ ಇಲ್ಲ ವಿಷಯ. ಅವ್ರ ಅಪ್ಪ ಬಂದು ನನ್ನ ಮಗಳಿಗೆ ಹೊಡಿತೀಯ ಅಂತ ಅವನು ಸಕ್ಕತ್ತಾಗಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ತಾ ಇದ್ದೀನಿ, ಸರ್ ನಿಮ್ಮ ಮಗಳು ಯಾರು ಅಂತಲೂ ಗೊತ್ತಿಲ್ಲ, ನಾನು ಅವ್ರನ್ನ ಮುಟ್ಟೂ ಇಲ್ಲ, ಬಿಡಿ ಅಂತ ಇದ್ದೀನಿ. ಇಲ್ಲವೇ ಇಲ್ಲ, ಕೇಳೋಕ್ಕೆ ರೆಡಿ ಇಲ್ಲ ಅಂದರೆ ಇವರು ಅದಕ್ಕೆ ರೆಡಿ. ಇವರೆಲ್ಲ ಈ ಥರ ರೆಗ್ಯುಲರಾಗಿ ಆಗುತ್ತಂತ ಆ ಜಾಗದಲ್ಲಿ. ಸೊ ಕಗ್ಲಿಪುರದ ಜನತೆಗೆ ನಾನು ಏನು ಹೇಳ್ಕೊತೀನಿ ಅಂದರೆ, ಅವ್ರ ಊರ ಹೆಸರು ಕರೆಕ್ಟಾಗಿರಬೇಕು ಅಂದರೆ ಇವರೆಲ್ಲರನ್ನೂ ಶಿಕ್ಷೆ ಕೊಡಿಸ್ಬೇಕು ಅವರೇನೆ ಹೇಳಿ. ಯಾಕಂದ್ರೆ ಇನ್ನೊಬ್ರು ಯಾರೋ ರೈತ ಮುಖಂಡರು ಪಾಪ ಅವ್ರಿಗೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ, ಇಲ್ಲ ಅವ್ರ ಊರವರು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದಾರೋ ಇಲ್ವೋ, ದಯವಿಟ್ಟು ಈ ಥರ ಸುಮ್ಮನೆ ಅವ್ರಿಗೆ ಹೇಳಿದ್ದಕ್ಕೆಲ್ಲ ಇದು ಮಾಡ್ದಲೆ ಪೊಲೀಸರು ಮತ್ತು ಇವಾಗ ಅದು ಎಸ್ಪೆಷಲಿ ಅಲ್ಲಿಂದ ಕರ್ಕೊಂಡು ಹೊರಟೋದ್ರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸ್ಟೇಷನ್ ಹತ್ರ ಕರ್ಕೊಂಡೋದ್ರು. ನಾನು ಹತ್ತೀನಿ ಅಂತ ಅವ್ರು ಯಾರೋ ಹತ್ತಿದ್ರು, ಯಾರು ಇದ್ರು ಗಾಡಿಯಲ್ಲಿ. ಆವಾಗ ದುಡ್ಡು ಎತ್ಕೊಂಡ್ರು ಅನ್ಸಿದ್ದು ಗೊತ್ತಿಲ್ಲ. ಪೊಲೀಸರು ಒಬ್ಬರು ಇದ್ದರು, ಹಿಂದ್ಗಡೆ ನಮ್ಮ ಹುಡುಗನ ಜೊತೆ ಇನ್ನೊಂದು ಇಬ್ಬರು ಹತ್ಕೊಂಡ್ರು. ಸ್ಟೇಷನ್ ಹತ್ರ ಹೋದ್ವಿ. ಸ್ಟೇಷನ್ ಹತ್ರ ಇಳಿದ್ಮೇಲೆ ಅಲ್ಲಿಗೆ ಒಂದು 4-5 ಜನ ಅವ್ರು ಯಾರು ಹೊಡೆದಿದ್ರು, 4-5 ಜನ ಅಲ್ಲ, ಇನ್ನೂ ಜಾಸ್ತಿ ಜನನೇ ಬಂದರು. ಅದೇ ಇವ್ರ ಹತ್ರ ಇತ್ತಲ್ಲ ಮೊಬೈಲ್ ಕಿತ್ಕೊಳ್ಳೋಕ್ಕೆ. ಇವರೇನು ಮಾಡಿದ್ರು, ಇದರಲ್ಲಿ ಒಂದು ಸತಿ ಪೊಲೀಸ್ಗೂ ಫೋನ್ ಮಾಡಬೇಕು, ವೀಡಿಯೋನೂ ತೆಗಿಬೇಕು, ಮೊಬೈಲ್ನೂ ಬಚ್ಚಿಟ್ಕೋಬೇಕು ಅವ್ರದ್ದು. ನನ್ನ ಮೊಬೈಲಲ್ಲಿ ಅಲ್ಲೇ ಕರೆಲ್ಲೇ ಇತ್ತು ಬಿಡಿ. ನಾನು ನಿಮ್ಗೆ ಡ್ರೈವ್ ಮಾಡ್ಬೇಕಾದ್ರೆ ನಾನೇ ಮೊಬೈಲ್ ಉಪಯೋಗಿಸ್ಲಿ. ಆಮೇಲೆ ಸ್ಟೇಷನ್ ಹತ್ರ ಹೋದ್ಮೇಲೆ ಅವರು ಹಂಗೆ ಹೇಳ್ತಾರೆ, ಏನು ಸೋರಿಸ್ತಾ ಇದೆಯಲ್ಲ ಇಲ್ಲಿ ಗಲೀಜು ಮಾಡಿಕೊಂಡು ಅಂತ ಯಾರೊಬ್ಬರು. ಅದಾದಮೇಲೆ ಅಲ್ಲಿ ಪಕ್ಕದಲ್ಲಿ ಅಲ್ಲಿದೆ ಹಾಸ್ಪಿಟಲ್, ಹೋಗ ಅಲ್ಲಿ ಆ ಕಡೆ. ಸರ್ ನಾನು ಫಸ್ಟ್ ಟೈಮ್ ಬಂದಿರೋದು ನಿಮ್ಮೂರಿಗೆ, ನಾನೇನು ಇಲ್ಲಿ ರೆಗ್ಯುಲರ್ ಹುಡುಗ ಅಲ್ಲ ಓಡಾಡೋಕ್ಕೆ ನಿಮ್ಮೂರಲ್ಲಿ. ಅಲ್ಲಿದೆ ಎಲ್ಲಿದೆ ಹಾಸ್ಪಿಟಲ್ ಏನು ಅಂತ ಅಂದಾಗ, ಅಲ್ಲಿದೆ ನೋಡಲ್ಲಿ ಅಂತಾನೆ. ಹೌದಾ ಅಂದ್ಬಿಟ್ಟು ಅವ್ರು ನನ್ನ ತಮ್ಮನಿಗೆ ಫೋನ್ ಮಾಡಿದೆ, ಈ ಥರ ಆಗ್ಬಿಟ್ಟಿದೆ ಕಣೋ ಅಂತ. ಏನು ಹಂಗಾಗ್ಬಿಟ್ಟಿದೆ ಫುಲ್ಲು, ಏನೋ ಯಾರೋ ಮಾಡಿದ್ದು ಅಂದರೆ ಅವರು ಆಫ್ ಮಾಡಯ್ಯ ಫೋನ್ನ ಅಂತಾನೆ. ಹಂಗೆಲ್ಲ ಮಾಡಬಾರ್ದು. ಏನಕ್ಕೆ ಆಫ್ ಮಾಡಬೇಕು? ನನ್ನ ಮನೆಯವ್ರಿಗೆ ಹೇಳೋದು ತಪ್ಪ. ಯಾರು ಕಾಯ್ತಿರ್ತಾರೆ ನಮ್ಮ ಮನೇಲೂ ಅಲ್ವಾ. ಅವ್ರ ಕಡೆಗೆ ಫೋನ್ ತಿರುಗಿಸೋದ್ರೆ ಫೋನ್ ಕಟ್ ಮಾಡೋಕ್ಕೆ ಬರ್ತಾನೆ ಕಿತ್ಕೊಂಡು ಪೊಲೀಸನು. ಬಟ್ ನಾನು ಅವರು ಇನ್ಸ್ಪೆಕ್ಟ್ರಿಗೆ ನಾನು ಆಮೇಲೆ ಇನ್ಫಾರ್ಮ್ ಮಾಡಿದೆ. ಇದು ನಾನು ಹೇಳಲೇಬೇಕು, ಏನಕ್ಕಂದರೆ ಇದು ಕಾಮನ್ ಪೀಪಲ್ಗೆ ಆಗುತ್ತೆ ಈ ಥರ. ಅವನು ಅವ್ರ ಮುಂದೆನೇ ನಮ್ಮ ಹುಡುಗನ ಮೊಬೈಲ್ ಕಿತ್ಕೊಳಕ್ಕೆ ಅಲ್ಲೇ ಓಡಾಡ್ತಾ ಇದ್ದಾನೆ ಸ್ಟೇಷನ್ ಒಳಗಡೆ. ನನ್ನ ಸ್ಟೇಷನ್ ಮೆಟ್ಲೇ ಹತ್ತಿಲ್ಲ ಇನ್ನೂ. ಮುಂಚೆ ಯಾವತ್ತೂ ಹತ್ತಿಲ್ಲ. ಪಾಸ್ಪೋರ್ಟ್ಗೂ ನಾನೇನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಅವ್ರು ಆಚೆ ಕಡೆ ಪಾಪ ಇದು ಮಾಡಿಸಿ ಕಳಿಸ್ತಾರೆ, ಗೊತ್ತಿರೋರು ಇದ್ದರೆ ಅಲ್ಲೇ ಆಚೆನೇ ಕಳಿಸ್ತಾರೆ, ಇಲ್ಲ ಮನೆ ಹತ್ರನೇ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಾನು ಹತ್ತಿಲ್ಲ ಪೊಲೀಸ್ ಸ್ಟೇಷನ್ನು. ಯಾಕಂದರೆ ಅವ್ರ ಪೊಲೀಸ್ ನಂಗೆ ರಕ್ತ ಬರ್ತಿತ್ತು ಅಂತ ಅವ್ರು ಸ್ಟೇಷನ್ ಒಳಗಡೆ ಬಿಡಲಿಲ್ಲ, ಆ ಪ್ರೆಮಿಸಸ್ಗೆ ಬಿಡಲಿಲ್ಲ. ರಕ್ತ ಬರ್ತಿದ್ದು ಆಚೆ ಹೋಗು ಅಂತಾರೆ. ನಾವು ಹೊಡೆದಿರೋರೆಲ್ಲ ಅಲ್ಲೇ ಓಡಾಡ್ತಿದ್ದಾರೆ ಸುತ್ತ. ಇನ್ನೂ ಜಾಸ್ತಿ ಆಗಿದ್ದಿದ್ರೆ ನನಗೆ ಅವ್ರಿಗೆ, ಯಾಕಂದರೆ ನನಗೆ 2 ಡೇಸಿಂದ ನನಗೊಂಥರ, ಇವಾಗ ಏನೇ ನಾನು ಮೀಡಿಯಾದಲ್ಲಿ ಕೊಟ್ಟಿರ್ಬೋದು, ನನಗೆ ಅದನ್ನೆಲ್ಲ ನೆನಪರ್ತಾರದು ಇವಾಗ. ಎಷ್ಟು ಜನ ಹೊಡೆದ್ರು ಏನು
ಯಾಕಂದರೆ ನನಗೂ ಸಡನ್ ಇದಾದಾಗ ಈ ಥರ ಫಸ್ಟ್ ಟೈಮ್ ಜೀವನ ಸಿನಿಮಾದಲ್ಲಿ ಮಾಡ್ತೀವಿ ಆಯಿತು, ಅದನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ನಾವು ರೋಡಲ್ಲಿ ನಿಂತ್ಕೊಂಡು ಹೊಡೆದಾಡ್ತೀವಿ ಈ ಥರ ಅಲ್ವಾ. ಮತ್ತು ಇನ್ನೊಂದು ಅಲ್ಲಿರೋ ಯಾರು ಹೊಡೆದ್ರಲ್ಲ ಅವ್ರೊಬ್ಬರೊಬ್ಬರೇ ಬಂದರೆ ನಾನು ಅವ್ರನ್ನೇನು ಬಿಡಲ್ಲ, ನನಗೆ ಅದನ್ನು ಹೇಳ್ತಾ ಇದ್ದೀನಿ. ಒಬ್ಬರೇ ಬಂದರೆ ಯಾರೂ ಬಿಡಲ್ಲ, ನನಗೆ ನಾನೇ ಹೀರೋ, ಅವ್ನಿಗೆ ಅವನೇ ಹೀರೋ ಇರ್ಬೋದು. ಆದರೆ 15-20 ಜನ ಇದ್ದಾಗ 10 ಜನ ಒಂದೊಂದೇ ಸತಿ ನೆಗೆದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಆಮೇಲೆ ಇನ್ನೊಂದು ನಾನು ಏನಾರು ಅಲ್ಲಿ ವಾಪಸ್ ಕೈ ಮಾಡಿದ್ದಿದ್ರೆ ಇವರೆಲ್ಲರೂ ಬಂದಾಗ ಅದು ನಿಜವಾಗ್ಲೂ ನನ್ನನ್ನು ಬೇರೆ ಥರ ಅವ್ರು ಏನಾರು, ಯಾಕಂದರೆ ಅಲ್ಲೇ ಯಾಕಂದರೆ ಅವ್ರ ಕೈಗಳಲ್ಲಿ ಏನೇನಿತ್ತೋ ನಾನು ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕೂ ಆಗಲಿಲ್ಲ. ಒಂದು ಕೈಯಲ್ಲಿ ಏನೋ ಹಿಡ್ಕೊಂಡಿದ್ರು, ಒಂದು ಕೈಲಿ ಹೊಡೆಯೋಕ್ಕೆ ಬರೋರು ಆ ಥರ ಒಂಥರ ಇದೊಂಥರ ಪಕ್ಕಾ ಇದು ಮೇಡಮ್ ಇದು ರಾಬ್ರಿ ಕೇಸ್ ಇದು. ಇವ್ರುಗಳೆಲ್ಲರೂ ಅಟೆಂಪ್ಟು ಮರ್ಡ್ರ್ ಮಾಡೋಕ್ಕೆ ಅನ್ನೋ ಥರನೇ ರೆಡಿಯಾಗಿದ್ದು, ಹೊಡೆದಾಕ್ಬಿಡೋಣ ಅಂತ ಆ ಥರ ಮಾತಾಡಿಕೊಂಡು. ಆಮೇಲೆ ಆ ಹುಡುಗಿ ನಾನೆಲ್ಲಮ್ಮ ಮುಟ್ಟಿದೆ ನಿನಗೆ ಅಂದರೆ ಮುಟ್ದಲ್ಲ ನೀನು ಡೀಸೆಂಟಾಗಿದ್ದೀರ, ನೋಡೋಕ್ಕೆ ಡೀಸೆಂಟಾಗಿರಬೇಕು, ಏನು ನಾನು ಜುಟ್ಟಾಗಿ ಹಿಡ್ಕೊಂಡು ಎಳೆದಾಡ್ತೀರ ಅಂತ ಅವರು ಸ್ಟಾರ್ಟ್ ಮಾಡಿಬಿಟ್ಲು ಹುಡುಗಿ. ನಾನು ಇದ್ಯಾವುದು ಕರ್ಮನಪ್ಪ ಇದೇನು ಕತೆ, ಇದು ಯಾವತ್ತೂ ಆಗ್ದಲ್ಲ ಇರೋದು ಈ ಥರ ಹಿಂಗೆ ನಾನು ನಿಲ್ಲಿಸ್ಲಾಬಾರ್ದಾಗಿತ್ತ ಗಾಡಿನ, ನಮ್ಗೆ ಏನೋ ಆಗೋಯ್ತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ತಪ್ಪಾಗೋಯ್ತಾ ಅಂತ. ಆಮೇಲೆ ಅಲ್ಲಿಂದ ನಾನು ಯಾವಾಗ ಲೈವಿಗೆ ಬಂದು ಅವಾಗ ಹೋದೆ ಇದಕ್ಕೆ ಹಾಸ್ಪಿಟಲ್ಗೆ ಅಲ್ಲೇ ಪಕ್ಕದಲ್ಲೇ ಇತ್ತು, ತೋರಿಸಿದ್ರು ಅಲ್ಲಿದೆ ಅಂತ. ಹಂಗೆ ನಡ್ಕೊಂಡು ಹೋದೆ. ಇಲ್ಲ ನಡ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಇಲ್ಲ ಗಾಡಿನ ಸ್ಟೇಷನ್ ಒಳಗಡೆಗೂ ಪಾರ್ಕ್ ಮಾಡೋಕೆ ಬಿಟ್ಟು ಆಚೆನೇ ಬಿಟ್ಟು ಗಾಡಿ ಬೇರೆ ಹೊಡೆದಾಕಿದ್ರು. ಅವನು ಹೊಡೆದಿದ್ದ ಅಲ್ಲಿ ಒದ್ದಿದ್ದ, ಇವರು ಹೊಡೆದಾಕಿದ್ರು. ಆ ಗಾಡಿನೂ ಆಚೆನೇ ಕಷ್ಟಪಟ್ಟು ತೊಗೊಂಡಿರ್ತೀವಲ್ವ ಗಾಡಿನ, ಇವ್ರು ಮತ್ತೆ ಜಡ್ಜ್ ಹಾಕಿದ್ರು ಅದನ್ನು. ನಾನೆಲ್ಲಿ ಹೋಗಿ ಎಲ್ಲಿ ತೊಗೊಂಬರಲಿ ಗಾಡಿನ ಇನ್ನೊಂದನ್ನು ಎಲ್ಲಿ ಸರಿ ಮಾಡಿಸ್ಕೊ ಕೂತ್ಕೊಳ್ಳಿ ಅದನ್ನು. ಆಮೇಲೆ ಗಾಡಿನ ಒಳಗಡೆ ಸ್ಟೇಷನ್ ಒಳಗಡೆ ಬಿಡಲಿಲ್ಲ. ಆಮೇಲೆ ಅಲ್ಲಿ ತೊಗೊಂಡೋಗಿ ಆ ಕಡೆ ಹಾಕಿದೆ ಗಾಡಿನ, ಎಲ್ಲಿ ಇದ್ರ ಹತ್ರ ಮೆಡಿಕಲ್ ಇದೇನೋ ಹಾಸ್ಪಿಟಲ್ ಹತ್ರ. ಅಲ್ಲಿ ನಾನು ಇಳಿದ್ಬಿಟ್ಟು ಹಿಂಗೆ ಹೋಗ್ಬೇಕಾದ್ರೆ ಅಲ್ಲಿರೋ ನರ್ಸ್ಗಳು ಅವ್ರು ಇವರೆಲ್ಲ ಎದುರೇ ಹೋಗ್ಬಿಟ್ಟು, ಯಾಕಂದ್ರೆ ಅಷ್ಟು ರಕ್ತ ಫುಲ್ ಗಡ್ಡ ಇರೋದ್ರಿಂದ ಎಲ್ಲ ಇಲ್ಲೇ ಇತ್ತು ರಕ್ತ, ಇಲ್ಲಾಂದ್ರೆ ಎಲ್ಲ ಮೈ ಮೇಲೆ ಹರಿದೋಗಿತ್ತು, ಇಲ್ಲೂ ಇತ್ತು ಫುಲ್ಲು, ತುಟಿಯೆಲ್ಲ ಹೊಡೆದೋಗಿದ್ದು. ಆಮೇಲೆ ಮೂಗು ತಿರ್ಕೊಂಡೇ ಬಿಟ್ಟಿತ್ತು ಫುಲ್ಲು ಮೂಗು. ನಾನೊಬ್ಬ ಆರ್ಟಿಸ್ಟು, ನಮಗೆ ಫೇಸೇ ಮುಖ್ಯ ಅಲ್ಲಿ. ಏನು ಆರ್ಟಿಸ್ಟ್ ಅಂತ ಬಿಡಿ, ಇವಾಗ ಎಲ್ಲರಿಗೂ ಅವ್ರ ಫೇಸ್ ಮುಖ್ಯನೇ. ಎಲ್ಲರೂ ಕನ್ನಡಿಯಲ್ಲಿ ಮುಖ ನೋಡ್ಕೊತಿರ್ತಾನೆ, ಸರ್ ಮುಖ ಚೆನ್ನಾಗಿಲ್ಲ ಅಂತ ತೊಳ್ಕೊತಾರೆ, ತಲೆ ಬಾಚ್ಕೊತಾರೆ, ಎಲ್ಲರೂ ಮಾಡ್ತಾರೆ ಅದನ್ನು. ಅದು ಎಷ್ಟು ಕ್ರೂರವಾಗಿ ಅವರು ಬಿಹೇವ್ ಮಾಡಿದ್ರು ಅಂದರೆ ಇದು ಅವ್ರಿಗೆ ಕಾಮನ್ ಆಗೋಗಿದೆ, ಇದೆಲ್ಲ ಕಾಮನ್ ಅವ್ರಿಗೆ. ಹೆಂಗೆ ಈಗ ಮಟನ್ ಅಂಗಡಿಗೆ ಹೋದಾಗ ಮಟನ್ ಕಡಿತಿರ್ತಾನೋ, ಇಲ್ಲ ಕೋಳಿ ಅಂಗಡಿಗೆ ಹೋದಾಗ ಹೆಂಗೆ ಕುಯ್ತಿರ್ತಾನೋ, ಹಂಗೆ ಇವ್ರಿಗೆಲ್ಲ ಮುಖ ಹೊಡೆಯೋದು ಇವ್ರಿಗೆಲ್ಲ ಅರ್ಥ ಇದು ಈಸಿ ಆಗ್ಬಿಟ್ಟಿದೆ ಎಲ್ಲರಿಗೂ ಇಲ್ಲಿ, ಈ ಜನರಿಗೆ, ಇಲ್ಲಿರೋರಿಗೆ. ಅಲ್ಲಿ ಹೋದ್ಮೇಲೆ ಅವರು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ನಾನು ಅವಾಗ ಅಂದ್ಕೊಂಡೆ, ಇಲ್ಲ ನಾನೇನಕ್ಕೆ ಸುಮ್ಮನೆ ಇದನ್ನು ತಡಿ ಲೈವ್ಗೆ ಹೋಗ್ಬಿಡ್ತೀನಿ. ನಾನು ಯಾವತ್ತೂ ಲೈವ್ಗೆ ಬಂದಿಲ್ಲ ಇದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಟೈಮು ಲೈವ್ಗೆ ಬಂದೆ. ಲೈವ್ಗೆ ಬರ್ಸಿದ್ಮೇಲೆ ಲೈವ್ ಆಫ್ ಮಾಡು ಅಂತಾನೆ, ಆ ವಿಡಿಯೋನೂ ಇದೆ. ಆವಾಗಲೇ ಪೊಲೀಸ್ ಸ್ವಲ್ಪ ಕಾಣೋದು, ಲೈವ್ ಆಫ್ ಮಾಡು ಅಂತಾನೆ. ಆಮೇಲೆ ಅದ್ರಲ್ಲಿ ವಾಯ್ಸ್ ಇದೆ, ಇನ್ನೊಂದರಲ್ಲಿ ಇನ್ನೊಂದು ಫೋಟೋ ನಾನು ಕೊಡಬೇಡ ಅಂದೆ. ಅದ್ರಲ್ಲಿ ತುಂಬ ರಕ್ತ ಇದೆ, ಜನ ನೋಡಿದ್ರೆ ಒಂಥರ ಹಿಂಸೆ ಆಗುತ್ತೆ, ಮನೆಯವರೆಲ್ಲ ನೋಡಿದ್ರೆ ಹಿಂಸೆ ಆಗುತ್ತೆ ಅಂತ ಕೊಡಬೇಡ ಅಂದೆ. ಅದರ ಆ ವಿಡಿಯೋನೂ ಇದೆ ಅವನ ಹತ್ರ. ಅದಾದಮೇಲೆ ಸ್ವಲ್ಪ ಜನ ಫೋನ್ ಮಾಡೋಕ್ಕಾದ್ರು, ಅದಕ್ಕೆ ವಿಡಿಯೋ ಅರ್ಧ ಕಟ್ಟಾಗುತ್ತೆ. ನಾನು ಹೇಳಿದೆ ಯಾರೂ ಫೋನ್ ಮಾಡಬೇಡಿ, ನಾನು ಇಲ್ಲಿ ಇದರಲ್ಲಿದ್ದೀನಿ, ಲೈವಲ್ಲಿದ್ದೀನಿ ಅಂತ ಅಂದಾಗ ಸುಮ್ಮನೆ ಸ್ವಲ್ಪ ಮತ್ತೆ ಗ್ಯಾಪಲ್ಲಿ ಮತ್ತೆ ಆನ್ ಆಯಿತು. ಅವಾಗ ಇನ್ಸ್ಪೆಕ್ಟ್ರು ಅವರು ಇವರೆಲ್ಲ ನಮ್ಮ ದೊಡ್ಡಪ್ಪನೂ ACP ಆಗಿ ರಿಟೈರ್ಡ್ ಆಗಿದ್ದರು. ಸೊ ಅವರು ಆ ಥರ ತುಂಬ ಜನ ನಮ್ಮ ಇದರಲ್ಲೂ ಇದ್ದಾರೆ. ನನಗೆ ರೆಸ್ಪೆಕ್ಟ್ ಇದೆ ಪೊಲೀಸ್ರ ಮೇಲೆ, ಆದರೆ ಎಲ್ಲ ಪೊಲೀಸ್ರ ಮೇಲೂ ಅಲ್ಲ, ಇವಾಗ ಗೊತ್ತಾಯಿತು. ಸೊ ಅದಾದಮೇಲೆ ತುಂಬ ಜನ ಆಮೇಲೆ ಅವರೇ ಆಫೀಸರ್ಸ್ ಎಲ್ಲ ಬಂದು, ಇಲ್ಲ ಈ ಥರ ಆಗೋಗಿದೆ, ರಿಯಲಿ ಸಾರಿ ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ಅಲ್ಲಿ ಯಾರು ಇವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಮಿಸ್ಟರ್ ಸುಂದರ್ ಅಂತ, ಮತ್ತು ಅವ್ರ ಟೀಮು ಒಂದು 4-5 ಜನ ಇಲ್ಲಿಗೂ ಬಂದಿದ್ದರು. ಅವರೆಲ್ಲ ತುಂಬ ಚೆನ್ನಾಗಿ ಅದನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಎಲ್ಲ ಹೇಳ್ತಿದ್ದಾರೆ ಏನೇನಾಗಿದೆ ಅಂತ. ಮೇಡಮ್ ಇವಾಗ ಆ ಹುಡುಗ ಯಾರು ಅಡ್ಡ ಆಗ್ದ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ನೋಡಿ ಈ ಕೇಸು ಈ ಕೋರ್ಟ್ ಕಚೇರಿ ಎಲ್ಲ ಗೊತ್ತಿಲ್ಲ ಸರ್, ಯಾವುದನ್ನು ಫೈಲ್ ಮಾಡಿಸಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ. ಇದು ನನಗೇನು ಗೊತ್ತು, ನಾನು ಆ ಥರ ಮಾತಾಡಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ, ನಾನೇನು ಕಾನೂನು ಓದಿಲ್ಲ, ನಾನು ಲಾಯರ್ ಅಲ್ಲ. ಇಲ್ಲಾಂದರೆ ನಾನು ಕೇಸ್ಗಳು ಯಾವುದು ಮಾಡಿಲ್ಲ. ಆಮೇಲೆ ಏನೋ ಹುಡುಗಿನ ಹಿಡ್ಕೊಂಡು ಎಳ್ದಾಡ್ದೆ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ಹೇಳಿದ್ರು, ಇಲ್ಲ ಅದೆಲ್ಲ ಯಾಕಂದರೆ ನಾವು ಇದನ್ನೆಲ್ಲ ನೋಡಿದಾಗ ನಾನು ಅವ್ರ ತಂಟೆಗೆ ಹೋಗಿಲ್ಲ, ನಾನೇನಕ್ಕೆ ಹೋಗಲಿ ಮೇಡಮ್, ಅಲ್ಲಿ ಯಾವುದೋ ಊರಿಗೆ ಹೋಗ್ಬಿಟ್ಟು ಬೇರೆ ಹುಡುಗಿ ಎಳ್ದಾಡಲ್ಲ ನೈಟಲ್ಲಿ 8-8:30 ಸಮಯದಲ್ಲಿ ನನಗೇನು ತಿಕ್ಕಲ ಆ ಥರ ಮಾಡೋಕ್ಕೆ. ಅದನ್ನೆಲ್ಲ ಅವರು ಕಾನೂನು ವಿಧವಾಗ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಬಿಡಿ, ಕಾನೂನು ಮೇಲೆ ನಂಗೆ ನಂಬಿಕೆ ಇದೆ. ಮತ್ತು ಇದು
ಅದಾದಮೇಲೆ ಅವರು ಎಲ್ಲ ಬಂದರು, ತುಂಬ ಜನ ನಮ್ಮ ಕಡೆ ಒಂದು 150-200 ಜನ ಹುಡುಗರು ಎಲ್ಲ ಬಂದರು. ಅವಾಗ ಅಷ್ಟೊತ್ತಿಗೆ ಅವ್ರು ಯಾರು ಇದ್ದರು ಸ್ಟೇಷನ್ ಹತ್ರ ಅವರೆಲ್ಲ ಹೊರಟೋದ್ರು. ಆಮೇಲೆ ತುಂಬ ಬ್ಲೀಡಿಂಗ್ ಆಗ್ತಿತ್ತು, ಅಲ್ಲಿ ಆಗಲಿಲ್ಲ ಇದು ಮಾಡೋಕ್ಕೆ. ನಾನು ಮುಖ ತೊಳ್ಕೊಂಡು ಟ್ರೈ ಮಾಡಿದೆ, ಮಾತಾಡೋಕ್ಕೆ ಉಸಿರಾಡೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಮೂಗನ್ನ ನಾನೇ ಹೆಂಗೋ ಕೂರಿಸ್ಕೊಂಡೆ ಎಳೆದು. ಆಮೇಲೆ ಇಲ್ಲೇ ಹತ್ರದಲ್ಲೇ ಇದೆ, ಅದಕ್ಕೆ ನಾನು ಇಲ್ಲಾಂದರೆ BGS ಅಲ್ಲಿ ಆ ಕಡೆ ಎಲ್ಲ ನಮ್ಮ ಏರಿಯಾದಲ್ಲಿ ಎಲ್ಲರೂ ಹೋಗೋಣ ಅಂದ್ಕೊಂಡೆ. ಬಟ್ ಅದು ದೂರ, ಅದು ತುಂಬ ಕ್ರಿಟಿಕಲ್ ಆಗಿದ್ದರಿಂದ ಇಲ್ಲಿಗೆ ಬಂದು ಡೈರೆಕ್ಟಾಗಿ ಇಲ್ಲೇ ಇದಾಗಿ ಹೆಡ್ ಇಂಜುರೀಸ್ ಆಗಿದೆ. ಯಾಕಂದರೆ ಚೆನ್ನಾಗಿ ಹೊಡೆದಿದ್ದಾರೆ ಎಲ್ಲ ಕಡೆ, ಕುತ್ತಿಗೆಗೆ ಇಲ್ಲಿಗೆ ಎಲ್ಲ ಚೆನ್ನಾಗಿ ಹೊಡೆದಿದ್ದಾರೆ, ಇಲ್ಲಿಗೆ ಎಲ್ಲ. ಕಣ್ಣಿಗೆ ಒಬ್ಬ ಅಂತೂ ಅದೇನೋ ಅವರು ಆ ವಿಡಿಯೋದಲ್ಲಿ ಇದ್ದಾನೆ, ಒಂದಿಬ್ಬರು ಇದ್ದಾರೆ. ಮೇಡಮ್ ಮಾಡಿದ್ದಾರೆ ನನಗೆ ಇದರಲ್ಲಿ. ಏನು ಇವಾಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಒಂದು ಹೊಡೆದ್ರೇ ತಲೆ ಗುಮ್ಮಂತಿರುತ್ತೆ. ಅವಾಗ ಏನು ನೋಡ್ಕೊಳ್ಳಿ ನಾನು ಏನಿರುತ್ತೆ. ಒಟ್ಟಲ್ಲಿ ಅವ್ರ ಹತ್ರ ವೆಪನ್ಸು ಇತ್ತು ಅನಿಸುತ್ತೆ. ಒಂದು ಕೈಯಲ್ಲಿ ವೆಪನ್ಸ್ ಇಟ್ಕೊಂಡೆ ಹೊಡಿತಾಯಿದ್ರು, ಇನ್ನೊಂದು ಕೈಲೂ ಹಂಗೆ ಇದು ಮಾಡ್ತಿದ್ರು. ಒಟ್ಟಲ್ಲಿ ಅದು ರೆಡಿ ಆಗಿಬಿಟ್ಟೆ ಬಂದಿದ್ರು ಅವರೆಲ್ಲರೂ. ಇವನು ಕರೆಕ್ಟಾಗಿ ಹೋಗಿ ಅಲ್ಲಿ ನಿಲ್ಸೋದಕ್ಕೂ, ಅವ್ರು ಬರೋದಕ್ಕೂ, ನಾನು ಹತ್ತಷ್ಟರಲ್ಲಿ ಅವ್ರು ಬರೋದಕ್ಕೂ, ಇವನಿಗೆ ನಮ್ಮ ಅಳಿಯನ್ಗೆ ಹೊಡೆದ್ಬಿಟ್ಟ, ನಮ್ಮ ಬಾವನಿಗೆ ಹೊಡೆದ್ಬಿಟ್ಟ ಅಂತ ಒಬ್ಬ, ಸುಮ್ಮನೆ ನಮ್ಮ ಇವರೇನು ನನ್ನ ಮಗಳಿಗೆ ಇದು ಮಾಡಿಬಿಟ್ಟ ಅಂತ ಇನ್ನೊಬ್ಬ. ಇದು ಆ್ಯಕ್ಚುಲಿ ಇದು ಆಯಿತು, ಹೆಣ್ಮಕ್ಳನ್ನ ನಾವು ರೆಸ್ಪೆಕ್ಟ್ ಮಾಡೋಣ. ಆದರೆ ಈ ಥರ ಸುಳ್ಳು ಹೇಳಿಕೊಂಡು ಬೇರೆಯವ್ರನ್ನ ಸಿಗಾಕ್ಸಿ ಇಷ್ಟು ಜನನೂ ಇವಾಗ ಸಿಗಾಕ್ಸಿದಾರಲ್ಲ, ಇದೆಲ್ಲ ತಪ್ಪಿದು. ಅಲ್ಲ, ನಮಗೆ ಗೊತ್ತಿರೋ ಪ್ರಕಾರ ಚೇತನ್ ಚಂದ್ರ ಎಷ್ಟು ಜೆಂಟಲ್ಮ್ಯಾನು, ಅವರು ಎಷ್ಟು ಒಳ್ಳೆಯವರು, ಅವರ ಹೃದಯವಂತಿಕೆ ಏನು, ಅವ್ರ ಮಾನವೀಯತೆ ಏನು ಅಂತ ನಮಗೆಲ್ರಿಗೂ ಗೊತ್ತು. ಬಟ್ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅನಿಸುತ್ತೆ ಈ ಥರದ ಘಟನೆಗಳೆಲ್ಲ ನೋಡಿದಾಗ. ಬಟ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿರೋರನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಾ ಥ್ರೂ ನಮ್ಮ ಚಾನಲ್? ಕಾನೂನು ಕಡೆಯಿಂದ ಏನು ಕಠಿಣವಾಗಿ ಶಿಕ್ಷೆ ಸಿಗುತ್ತೋ ಅವ್ರಿಗೆ ಸಿಗಲೇಬೇಕು. ಅದಕ್ಕೆ ನಾನೆಲ್ಲರ ಸಪೋರ್ಟನ್ನು ಕೇಳ್ತೀನಿ. ಹಂಗೆ ನಾನು ಲಾಯರ್ ಹತ್ರ ಮಾತಾಡೋದು. ಇಷ್ಟು ದಿನ ಅವರು ನಮ್ಮ ಲಾಯರ್ ನಮಗೆ ಯಾವ ಸಿನಿಮಾ ಶೂಟಿಂಗ್ ಮಾಡ್ತಿದ್ದೀರಾ, ಏನು ಚೆನ್ನಾಗಿದ್ದೀರಾ ಆ ಥರ ಸಿಕ್ಬಿಟ್ಟು ಮಾತಾಡ್ತಿದ್ರು. ಇವಾಗ ನಾವು ಕೇಸು ಕಚೇರಿ ಅಂತ ಮಾತಾಡ್ಕೊಂಡು ಕೂತಿದ್ದೀವಿ ಅವ್ರ ಹತ್ರ. ಸೊ ಪಾಪ ಅವರು ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಮತ್ತು ತುಂಬ ಜನ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಮತ್ತು ಈವನ್ ಪೊಲಿಟಿಷಿಯನ್ಸ್ಗಳು ಅವರೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಇದು ನ್ಯಾಯವಾಗಿದ್ದೀವಿ ನಾವು, ಕೇಳೋಕ್ಕೆ ನಮಗೂ ಏನು ಇದಿಲ್ಲ, ಏನೋ ಬೇಜಾರಿಲ್ಲ. ಏನೋ ತಪ್ಪು ಮಾಡಿ ನಾನು ಈ ಥರ ಹೆಲ್ಪ್ ಕೇಳಿದ್ರೆ ಅದು ಬೇರೆ. ತಪ್ಪೇ ಮಾಡಿಲ್ಲ, ನಮ್ಗೆ ಸಹಾಯ ಮಾಡಿ ಅಂದಾಗ ಎಲ್ಲರೂ ಸಹಾಯ ಮಾಡೋಕ್ಕೆ ಬರ್ತಿದ್ದಾರಲ್ವ, ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಚೇತು, ನಿಮ್ಮ ಜರ್ನಿನ ನೋಡ್ತಾ ಬಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಪ್ರತಿ ಸಿನಿಮಾಗೂ ಕೂಡ. ಆರಂಭದಲ್ಲಿ ಸಕ್ಸಸ್ ಸಿಕ್ಕಿದೆ, ಆ ಥರದ್ದು ಒಂದು ದೊಡ್ಡ ಬಿಗ್ ಬ್ರೇಕ್ಗೋಸ್ಕರ ತಾವು ವೆಯ್ಟ್ ಮಾಡ್ತೀರಿ, ಅಷ್ಟೇ ಎಫರ್ಟ್ ಕೂಡ ಆಗ್ತೀರಾ. ಈ ಅದೃಷ್ಟ ಕೈ ಹಿಡಿತಿಲ್ಲ, ಅದರಲ್ಲಿ ಇಂಥವ್ರ ದುಷ್ಕರ್ಮಿಗಳ ಕಾಟ ಬೇರೆ ನಮಗೆ ತಗಲ್ತಾ ಇದೆ. ಸೊ ಏನು ಹೇಳ್ತೀರಾ ಈ ಟೈಮಲ್ಲಿ? ಇಲ್ಲ, ಅದೃಷ್ಟದ ಬಗ್ಗೆ ಏನು ಇದು ಮಾಡೋದು ಬೇಡ, ಅದು ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ. ಇದನ್ನು ಕೆಟ್ಟಗಳಿಗೆ ಅನಿಸುತ್ತೆ. ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ. ಈ ಥರ ಇನ್ಸಿಡೆಂಟ್ ಆದರೆ ನಾನಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಈ ಥರನೇ ಆಗ್ತಾಯಿದ್ದಿದ್ದು. ಬಟ್ ಈ ಥರ ಆಗಬಾರ್ದು ಅಂದರೆ ಪೊಲೀಸರುಗಳು ತುಂಬ ಸ್ಟ್ರಿಕ್ಟ್ ಆಗಬೇಕು. ಪ್ರತಿ ಏರಿಯಾದಲ್ಲೂ ಇಂಥವ್ರು ಇರ್ತಾರೆ. ಇಂಥವ್ರನ್ನೆಲ್ಲ ಹಿಡಿದು ಬೆಂಡ್ ಎತ್ಬಿಟ್ಟು ಒಂದು ಸತಿ ಏರೋಪ್ಲೇನ್ ಎತ್ತುತ್ತಾರೆ ಅಂತ ಅಂತಾರಲ್ಲ ಸಿನಿಮಾದಲ್ಲೆಲ್ಲ, ಆ ಥರ ಉಲ್ಟಾ ಕಟ್ಟಾಕಲಿ ಏರೋಪ್ಲೇನ್ ಎತ್ತಿದ್ರೆ ಇಂಥವರೆಲ್ಲ ಕಮ್ಮಿ ಆಗ್ತಾರೆ, ಬೇರೆ ಕೆಲಸಗಳು ಮಾಡೋಕ್ಕೆ ಹೋಗ್ತಾರೆ. ಇಲ್ಲಾಂದರೆ ಇದೇ ಥರ ಕೆಲಸ, ಒಬ್ಬನ ಹಿಡ್ಕೊಳ್ಳೋದು, ಅವನ ಹತ್ರ ಕಿತ್ಕೊಳ್ಳೋದು, ಇಲ್ಲ ಗುದ್ದುಬಿಟ್ಟು ಹೋದರೆ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಹಾಕೋದು, ಇಲ್ಲ ಹೊಡೆದ್ಬಿಟ್ಟು ಕಿತ್ಕೊಂಡು ಹೋಗೋದು, ಹುಡುಗಿನ ಎಳೆದಾಡ್ದ ಅಂತ ಕೇಸ್ ಹಾಕಿ ಉಲ್ಟಾ ಅದೇನೋ ಮಾಡಿ ಕಾಂಪ್ರಮೈಸ್ ಮಾಡೋದು, ದುಡ್ಡು ಆ ಥರ. ಇದೆಲ್ಲ ಆಗಬಾರ್ದು. ಇದು ನಮ್ಮ ಸಮಾಜದಲ್ಲಿ ನೋಡಿ. ಮುಂಚೆ ನೀವು ಎಲ್ಲರಿಗೂ ಗೊತ್ತಲ್ವ, ನಾವು ಚಿಕ್ಕ ವಯಸ್ಸಿಂದ ಓದಿದ್ದೀವಿ. ಮಹಾತ್ಮ ಗಾಂಧಿ ಹೇಳ್ತಿದ್ರು, ಹೆಣ್ಮಕ್ಳು 12 ಗಂಟೆಗೆ ಯಾವಾಗ ಓಡಾಡ್ತು ಅವಾಗ ಸ್ವಾತಂತ್ರ್ಯ ಬಂದಂಗಾಗಿದೆ ಅಂತ. ಈ ಗಂಡಸರುಗಳು ಇಬ್ಬರಿಬ್ರು ಇದ್ರೂ 8 ಗಂಟೆಗೆ ಓಡಾಡೋಕ್ಕಾಗ್ತಿಲ್ಲ ಅಂತಂದರೆ ಇನ್ನೇನು ಸ್ವಾತಂತ್ರ್ಯ ಬಂದಿದ್ದು ದೇವರನ್ನೇ ನನಗೆ ಗೊತ್ತಿಲ್ಲ. ವೆರಿ ಬ್ಯಾಡ್ ಸಿಚುವೇಶನ್ ಇದು. ಮತ್ತು ಈ ಥರ ಸಿಚುವೇಶನ್ಸ್ ಯಾರಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಈ ಥರ ಸಖತ್ ಕಷ್ಟ ಆಗುತ್ತಿದೆ ಈ ಥರ ಆದರೆ. ಎಸ್, ಚೇತನ್ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿದೆ, ಅದು ಅಷ್ಟು ಪೇಯ್ನ್ ಆಗಿದೆ ಅನ್ನೋದು ಅದೇ ಸಾಕ್ಷಿ. ಕಣ್ಣು ಕೆಳಗಡೆ ಎಲ್ಲ ಫುಲ್ಲು ಕೆಂಪಗಾಗೋಗಿದೆ, ಕಣ್ಣು ಒಳಗಡೆ ಎಲ್ಲ ರಕ್ತ ಬರೋ ಥರ ಫೀಲ್ ಈಗಲೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅವ್ರು ಇನ್ನು ಎಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಈ ಥರದ್ದು ಒಬ್ಬ ಸೆಲೆಬ್ರಿಟಿಗೆ ಈ ಥರ ಹೊಡಿತಾರೆ ಅಂದರೆ, ಇಬ್ಬಿಬ್ರು ಜೊತೆಗಿದ್ದಾರೆ, ಅವ್ರು ಮೇಕಪ್ ಆರ್ಟಿಸ್ಟ್ ಜೊತೆಗಿದ್ದಾರೆ, ಅಷ್ಟು ದೊಡ್ಡ ಕಾರು ಹಂಗೆ ಬರ್ತಾ ಇದ್ರು ಕೂಡ ಅವ್ರು ಏನು ಮಿಸ್ಟೇಕ್ಸೇ ಮಾಡಿಲ್ಲ. ಅವ್ರ ಪಾಡಿಗೆ ಅವರು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಬರ್ತಿರತಕ್ಕಂಥ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿರೋರು. ಸೊ ಚೇತನ್ ಚಂದ್ರ ಅವರು ಆದಷ್ಟು ಬೇಗ ಹುಷಾರಾಗಬೇಕು. ಅವರ ಅಪ್ಕಮಿಂಗ್ ಸಿನಿಮಾಗಳು ಬರಬೇಕು. ಈ ಥರ ನೋವಲ್ಲಿ ಒಬ್ಬ ಸೆಲೆಬ್ರಿಟಿ ನರಳೋದನ್ನು ನೋಡೋದಕ್ಕೆ ನಮ್ಮ ಕೈಲೂ ಕೂಡ ಆಗಲ್ಲ. ಕಾಮನ್ ಪೀಪಲ್ಸ್ಗಾದರೆ ಅವ್ರ ಸಿಚುಯೇಷನ್ಸ್ ಹೆಂಗಿರುತ್ತೆ ಏನೋ ಹೇಳೋದಕ್ಕೆ ಅಸಾಧ್ಯ.
ಸೊ ನಮ್ಮೊಟ್ಟಿಗೆ ಒಂದಿಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು. ಈ ಥರದ ಘಟನೆಗಳು ಯಾವತ್ತೂ ಆಗಬಾರ್ದು ಅಂತ ಹೇಳಿದ್ರು. ಸೊ ಗ್ಯಾರಂಟಿ ನ್ಯೂಸ್ ಜೊತೆ ಫಾರ್ ದಿ ಫಸ್ಟ್ ಟೈಮ್ ಮಾತಾಡಿದ್ರು. ಅವ್ರು ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾನು ಆಶಿಸ್ತೀನಿ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.